ಯಾವ ಫ್ರೀ ಕೊಟ್ಟಿಲ್ಲ ಸರ್, ಯಾರು ಕೊಟ್ಟಿಲ್ಲ. ಫ್ರೀ ಎಲ್ಲಿ ಕೊಟ್ರೆ ಸರ್? ಕರೆಂಟ್ ಫ್ರೀ ಅಂದರು ಕೊಟ್ಟಿಲ್ಲ. 2,000 ಮತ್ತೆ ಅಕ್ಕಿ ದುಡ್ಡು ಮತ್ತೆ ಬಸ್ ಫ್ರೀ 25% ಮಾತ್ರ ಸರ್. ಅದು ಈಗ ಸೆಂಟ್ರಲಿಂದ ಕೊಡೋದು 5 kg ಮಾತ್ರ ಕೊಡ್ತಾವನೆ. ಇವನು ದುಡ್ಡು ಹಾಕ್ತೀನಿ ಅಂದ್ರೆ 3 ತಿಂಗಳಿಗೊಂದಪ್ಪ 4 ತಿಂಗಳಿಗೊಂದಪ್ಪ ಆಗ್ತಾ ಇಲ್ಲ ದುಡ್ಡು ಈಗ ಅಕ್ಕಿಗೆ. ರಾಹುಲ್ ಗಾಂಧಿ ಆಗಲ್ವಾ? ಯಾಕಪ್ಪ ಅವನು ದೇಶ ಹಾಳು ಮಾಡ್ತಾ ಸರ್ ನೀವು ಎಕ್ಟ್ರಾ ತಗೊಂಡು ನನಗೆ ಬುದ್ಧಿ ಬರೋ ತನಕ ಹೊಡೆದು ಬಿಡ್ತಾರೆ. ಸನಾತನ ಧರ್ಮದ ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಸರ್. ಸನಾತನ ಧರ್ಮದ ಪವರ್ ಇದೆ. ಎಲ್ಲ 50-50. ಒಟ್ಟಿನಲ್ಲಿ ಯಾರಾದರೂ ಬರ್ಬೋದು, ಯಾರಾದರೂ ಬರ್ಬೋದು. ಎಲ್ಲ 50-50. ರಾಹುಲ್ ಗಾಂಧಿನ ಅವನು ಸಾಯಾಬ್ರು ಮಾತೇ ಇಲ್ಲ. ಹಿಂದೂಗಳು ಬೇಕು. ಹಿಂದೂಗಳಿದ್ರೆ ಅದೊಂದು ಗೌಡ್ರ ಗತ್ತು. ಅಧಿಕಾರ ಬೇಕು ಅಂದರೆ ಅವ್ರು ಈ ಕಡೆ ಹಿಂದೂನೂ ಆಗ್ತಾರೆ, ಮುಸ್ಲಿಮ್ ಆಗ್ತಾರೆ, ಇದು ಆಗ್ತಾರೆ. ಬಟ್ ಆದರೆ ಮೋದಿ ಹಂಗಲ್ಲ. ನಾನು ಹಿಂದೂ ಅಂತ ಅಂದ್ಕೊಂಡೆ ಅಧಿಕಾರ ನಡೆಸ್ತಾರೆ. ಇಲ್ಲಿ ಅಲಿತಾ ಇಲ್ವಾ ನೀರುಗಳಿಗೆ ಅಲಿತಲ್ಲ. ಈಗ ಹೋಟ್ಲುಗಳಿಗೆ ಹೋದ್ರೆ ಗ್ಲಾಸ್ ನೀರು ಕೊಡಲ್ಲ, ಬಾಟ್ಲು ತಗೊಂಡು ಕುಡೀರಿ ಅಂತಾರೆ. ಮಳೆ ನೋಡ್ರಿ ಹಿಂಗಾಗಿ ಕೂತೈತೆ. ಈ ಬಂದು ಸರ್ವೇಸಿ ಬಂದು ಕೂತ್ಕೊಂಡು ಮಳೆನೇ ಹೊಂಟಾಯ್ತು. ಇವ್ರು ಬಂದಾಗೆಲ್ಲ ಬರೀ ದರಿದ್ರನೇ ಬರ್ತದೆ ಬರಗಾಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಮೋದಿ ಬಂದ್ರೆ ಮೊಡ್ಲಕ್ಕಿ ಕೊಟ್ಟು ನಾವು ನೀನೇ ತಾಯಿ ಅಪ್ಪನೇ ಬರಬೇಕು ಮಾಡಪ್ಪ ಅಂತ ಹೇಳ್ಬಿಡ್ತೀವಿ ತಾಯಿಗೆ. ಬರ್ತಾ ಇರೋ ಪ್ರಧಾನಮಂತ್ರಿ MP ಎಲೆಕ್ಷನ್ ಅಲ್ಲಿ ಯಾರು ಆಯ್ಕೆ ಆಗೋ ಸಾಧ್ಯತೆ ಇದೆ? ಇವತ್ತಿನ ಪರಿಸ್ಥಿತಿ ಇರೋದೇ ಮೋದಿ ಮೇಲೆ. ಹಿಂದುತ್ವ ಆಗಲಿ, ಹಿಂದೂಗಳಾಗಲಿ, ಮತ್ತೊಂದಾಗಲಿ, ಇನ್ನೊಂದಕ್ಕಾಗಲಿ, ಕೆಲಸ ಕಾರ್ಯಕ್ಕೆ ಎಲ್ಲದಕ್ಕೂ ಅವರೊಬ್ಬರೇ. ವಯಸ್ಸು ಚಿಕ್ಕದಾದ್ರೂ ಆಲೋಚನೆ ತುಂಬಾ ದೊಡ್ಡದಾಗಿದೆ. ಯಾಕೆ ಇಷ್ಟು ವರ್ಷ ಕಾಣ್ತಿದ್ದನ್ನ ಎಲ್ಲ ಕಂಡಿದ್ದಾರೆ ಜನ. ಎಂಥ ಹಳ್ಳಿಲೋದ್ರು, ಎಂಥ ಮಾದೇಶ್ವರನ ಬೆಟ್ಟದಲ್ಲೋದ್ರು ವಯಸ್ಸಾದವ್ರೇ ಆಗಲಿ ಇನ್ನೊಬ್ಬರೇ ಆಗಲಿ ಹೇಳ್ತಾ ಇರೋದೇ ಪ್ರಧಾನಿ ಮೋದಿ ಆಗಲಿ. ಯಾಕೆ ಅವ್ರಿಗೆ ಅಭಿಪ್ರಾಯ ಬಂತ ಥರ? ನಿಮ್ಗೆ ಎಷ್ಟು ವಯಸ್ಸು? 102. ಮಾದಪ್ಪನ ಪಾದಯಾತ್ರೆ ಮಾಡ್ತಿರೋ ವಿಶೇಷ ಏನು ಈಗ ಈ ವಯಸ್ಸಲ್ಲಿ? ಏನು ಅಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕು, ದೇಶದಲ್ಲಿ ಉದ್ಧಾರ ಆಗುತ್ತೆ. ಮೋದಿ ಬರ್ಬೇಕು. ಮೋದಿ ಯಾಕೆ ಬರ್ಬೇಕು? ದೇಶಕ್ಕೆ ಒಳ್ಳೇದಾಗುತ್ತೆ. ದೇಶಕ್ಕೆ ಒಳ್ಳೇದಾಗಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋದು. ಒಳ್ಳೇದಾಗುತ್ತೆ. ಅದು ಮೋದಿ ಬಂದ್ರೇ ಚಂದ ನಮಗೆ. ರಾಹುಲ್ ಗಾಂಧಿ ಬೇಡ. ಅಕ್ಕಿ ಬಂದು 50 ರೂಪಾಯಿ ಇತ್ತು, ಈಗ 70 ರೂಪಾಯಿ ಹೊರಟೋಗಿದೆ. ಎಲ್ಲಿ ತಗೊಂಡು ತಿನ್ನೋದು? ಇವರು 10 kg ಕೊಡ್ತೀನಿ ಅಂದರು, 3 kg ಕೊಡ್ತಾ ಇದ್ದಾರೆ. ಅದು ಮೋದಿ ಕೊಡ್ತಾ ಇರೋದು. ಇವ್ರೇನು ಕೊಡ್ತಾ ಇದ್ದಾರೆ? ಅಕ್ಕಿ ದುಡ್ಡು ಹಾಕ್ತೀನಿ ಅಂದರು, ಅಕ್ಕಿ ದುಡ್ಡು ಹಾಕಲಿಲ್ಲ. ಒಬ್ಬೊಬ್ರಿಗೆ ಹಾಕ್ತಾರೆ, ಒಬ್ಬೊಬ್ರಿಗಿಲ್ಲ. ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಈಗ ಬರ್ತಾ ಇಲ್ಲ. ನಮ್ಮ ತಾಯಿ 65 ವರ್ಷ. ನಮ್ಮ ತಾಯಿಗೆ 2,000 ಕೊಡ್ತಾರೆ, ನಮ್ಮ ತಾಯಿಗೆ ಬರ್ತಾ ಇಲ್ಲ. ಕೇಳಿದ್ರೆ ಅದು ಇದು ಅಂತ ಸುಮ್ಮನೆ ಇದು ಹೇಳ್ತಾರೆ. ನಾವು ಅದಕ್ಕೆ ಸುಮ್ಮನೆ ಇನ್ನು ಓಸಿಯಾಗಿ ಬರೋದು ನಮ್ಗೆ ಬೇಕಾಗಿಲ್ಲ, ಬಿಡಿ ಬೇಡ ಅಂತ ಸುಮ್ಮನೆ. ಅದು ಆ್ಯಸ್ ಯೂಶುವಲ್ ಮೋದಿ PM ಯಾರಂದ್ರೆ ಮೋದಿಗೆ ಹಂಗೆ ಎಲ್ಲರೂ ತಲೆಗೆ ಹಾಗೆ ಆಗ್ಬಿಟ್ಟಿದೆ. ಕೇಂದ್ರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಆಗಬೇಕು. ಅವನು ಬಿಟ್ರೆ ಮಾರಾಕ್ ಬಿಡ್ತಾರೆ ಇಲ್ಲಿ. ಅಲ್ಲ ಸರ್, ಇಷ್ಟೆಲ್ಲ ಬುದ್ಧಿ ಇದೆಯಲ್ಲ ನಿಮಗೆ. ಹೊಟ್ಟೆಗೆ ಏನ್ ತಿಂತೀರಾ? ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ. ಯಾರು ರಾಹುಲ್ ಗಾಂಧಿ ಬೇಡವಾ? ರಾಹುಲ್ ಗಾಂಧಿನ ಅವನು ಸಾಯಾಬ್ರು ನಮ್ಗೆ ಆಗಬೇಕು. ಹಿಂದೂಗಳು ಬೇಕು. ಹಿಂದೂಗಳಿದ್ರೆ ಅದೊಂದು ಗೌಡ್ರ ಗತ್ತು. ಹಿಂದೂ ಧರ್ಮದ ಶಕ್ತಿ ವಿರುದ್ಧ ನಾನು ಹೋರಾಡ್ತೀನಿ ಅಂತವ್ರೆ ರಾಹುಲ್ ಗಾಂಧಿ. ಏನು ಹೋರಾಡ್ತಾರೆ ಅವರು? ಬದನೆಕಾಯಿ ಹೋರಾಡೋದು. ಮೋದಿ ವಿರುದ್ಧ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅವನೇನು ಮಾಡೋಕ್ಕಾಗಲ್ಲ ಮೋದಿ ಅವ್ರನ್ನ. ಸರ್ ನೀವು ಸರ್ ಸತ್ಯನ ಸತ್ಯ ರಿಂಚಂತ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ? ಯಾಕೆಂದ್ರೆ ಯಾರು ಮಾಡದೇ ಇರುವಂಥ ಕೆಲಸಗಳನ್ನ ಅವ್ನು ಸಾಧನೆಗಳು ಮಾಡವನೆ. ಯಾರ ಕೈಲೂ ಆಗಿಲ್ಲ ಅಂತಂಥ ಸಾಧನೆಗಳು ಮೋದಿ ಮಾಡವ್ರೆ. ಈಗ ಇದು ಯಾವುದೋ ಜಮ್ಮು ಕಾಶ್ಮೀರ ಯಾರ ಕೈಲಾಯಿತು? ಯಾರ ಕೈಲಿ ಆಯ್ತಾ? ಯಾರ ಕೈಲೂ ಆಗಿಲ್ಲ. ರಾಮ ಮಂದಿರ ಯಾರ ಕೈಲಿ ಮಾಡೋಕ್ಕಾಯ್ತು? ಯಾರು ಮಾಡೋಕ್ಕಾಗಿಲ್ಲ. ಅದಕ್ಕೆ ಏನು ಪ್ರತಿ ಒಂದು ಸಣ್ಣ ಮಕ್ಕಳು ಬಾಯಲ್ಲಿ ಕೇಳಿದ್ರು ಮೋದಿ ಅಂತಾರೆ. ಮೋದಿ ಕಾ ಮೇ ಫ್ಯಾನ್ಸ್, ಮೋದಿ ಜಿ ಅಚ್ಚೆ ಹೈ, ಸಬ್ಕೋ ಮದದ್ ಕರ್ತಾ ಹೈ. ಸಿದ್ದರಾಮಯ್ಯ ಬಂದ್ಬಿಟ್ಟು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗಿದೆ. ನಿಮ್ಮ ಪ್ರಕಾರ ಯಾರು ಚಾನ್ಸಸ್ ಇದೆ ಮೇಲೆ ಸೆಂಟ್ರಲ್ ಎಲ್ಲ ಬರೋದು? ಮೋದಿ ಬರ್ತಾರ ರಾಹುಲ್ ಗಾಂಧಿ? ಮೋದಿ ಬಂದ್ರೆ ಒಳ್ಳೆಯದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನನ್ನ ಮಕ್ಕಳು ಎಲ್ಲ ಅಧ್ವಾನ್ ನನ್ನ ಮಕ್ಕಳು ಇವರು. ನಿಜವಲ್ವೇ ಅಧ್ವಾನ್ ನನ್ನ ಮಕ್ಕಳು ಇವರು. ಏನು ಗೊತ್ತಾ, ಮೋದಿ ಬಂದರೆ ಎಲ್ಲರೂ ನೋಡ್ತಾರೆ. ಇವ್ರು ಅನ್ಕೊಳ್ಳೋದು ಅಷ್ಟೇ, ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ. ರಾಹುಲ್ ಗಾಂಧಿ ಆಗಲ್ವಾ? ಬನ್ನಿ ಸರ್, ಅವನು ಇನ್ನೂ ಚೇಳು ಅಷ್ಟೇ. ಈಗ ಯಾಕಂದ್ರೂ ಒಂದು ಲೆವೆಲ್ಲು ಒಂದು ಇದಿರಬೇಕು. ಸಾಕು ನನಗಿದ್ರ ಒಂಥರ ಸಂತೋಷ.